ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನ್ ತೋರಿಸ್ತಾ ಇರೋ 100ನೇ ಗರ್ಲು. ಯಾವ ಗರ್ಲುನು ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗ್ ಮಾಡು. ಇದೇ ಲಾಸ್ಟ್ ಸೆಟಪ್ಪು. ಇನ್ಯಾವ ಗರ್ಲೂ ನಾನು ತೋರ್ಸಕ್ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದ್ರೂ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಆಯ್ತಂತೆ ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಆಯ್ತಂತೆ. ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ ಒಂದ್ ವಿಡಿಯೋನು ಇಟ್ಕೊಂಡಿಲ್ಲ? ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನ್ ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್. ನೀವು ಮಾಡಿರೋ ಅಚೀವ್ಮೆಂಟು ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡನ್. ಅಷ್ಟೇ ಯಾಕೆ, ಸುತ್ತಮುತ್ತ 10 ಹಳ್ಳಿನಾಗೆ ಯಾರು ನೋಡನ್. ಬಾಬಾ ಬಾಬಾ, ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಪಾದು ಎಲ್ಲದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ತಾತ, ನೋಡೋಕ್ಕೆ ನಿಂತರನೇ ಇದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರು ಸುತ್ತಿಸ್ತಾ ಇದೀಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತ ಏನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದರೂ ಹುಡುಗಿ ಓಕೆ ಆದರೆ ನೀನು ತಾತ, ಇಲ್ಲ ಅಂದರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. ವಿಜಯಶಾಲಿ ವಿಜಯಶಾಲಿ ಆಗು. ಕಮಾನ್. ಶ್ರುತಿ, ನಿನ್ ಹುಡುಗ ಯಾವ ತರ ಇರ್ಬೇಕೆ? ಏ ಹೋಗೆ, ಏ ಹೇಳೆ, ಯಾವ ತರ ಇರ್ಬೇಕು? ಹೇ, ಅದನ್ನು ಕೇಳ್ಬೇಕಾ? ಎಲ್ಲಾ ಹುಡ್ಗಿರ್ಗೂ ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಅದೇ ತರ ಇವಳಿಗೂ ಆಸೆ ಇರುತ್ತೆ. ಇಲ್ಲ, ನನ್ಗ ಆತರ ಹುಡ್ಗ ಬೇಡಪ್ಪ. ಏ ಯಾಕೆ? ಯಾಕೆಂದ್ರೆ ಹುಡ್ಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡ್ಗಿರು ಅವನ್ನ ಲವ್ ಮಾಡ್ತಾರೆ, ಇಲ್ಲ ಅವನು ಎಲ್ಲಾ ಹುಡ್ಗಿರಿಗೂ ಸೈಟ್ ಹಾಕ್ತಾನೆ. ಯಾವ ತರ ಹುಡುಗ ಬೇಕು? ನನ್ಗೆ ಹುಡ್ಗ ನೋಡಕ್ ಚೆನ್ನಾಗಿರ್ಬಾರ್ದು, ಡಬ್ಬ ಥರ ಇರ್ಬೇಕು. ಸಣ್ಣಕ್ಕೆ ಒಣಗಿಕೊಂಡು ಹೊಟ್ಟೆ ಬೆನ್ನಿಗೆ ಕಚ್ಕೊಂಡಿರ್ಬೇಕು. ಯಾಕೆಂದ್ರೆ ಅವನು ನನಗ್ ಹೊಡೆಯೋ ಥರ ಇರಬಾರ್ದು. ನಾನೇ ಒಂದೆರಡು ಡೇಟ್ ಮಡಗಿದ್ರೆ 3 ದಿವಸ ಮೇಕೆದೇಳ್ಬಾರ್ದು, ಹಂಗಿರ್ಬೇಕು. ಆಮೇಲೆ ಕರ್ರಗಿರ್ಬೇಕು. ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟಿಷನ್ ಕೊಡೋ ಥರ ಇರ್ಬೇಕು, ಆ ಥರ ಕರ್ರಗಿರ್ಬೇಕು. ಆಮೇಲೆ ಪೆದ್ದನ್ ಥರ ಇರ್ಬೇಕು. ಪೆದ್ದನ್ ಥರ ಪೆದ್ದಗಿದ್ದ ಪಿಕ್ಚರ್ ಅಲ್ಲಿ ದ್ವಾರಕಿಶಿದಾನಲ್ಲ ಅಷ್ಟು ಇಲ್ಲ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಪೆದ್ದ ಇರ್ಬೇಕು. ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಯಾಕೆ ಅಂದ್ರೆ ಈ ಥರ ಇದ್ರೆ ಅವ್ನ್ ಯಾವ ಹುಡ್ಗಿನೂ ಲವ್ ಮಾಡಿರಲ್ಲ, ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ. ಅಕಸ್ಮಾತ್ ಅವ್ನ್ ಕಾಳು ಹಾಕಕ್ಕೂ ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ. ಫ್ರೆಶ್ ಆಗಿರ್ತಾನೆ ನನಗೋಸ್ಕರ. ಎಂತ ಹುಚ್ಚಾಸೆ ಇಟ್ಕೊಂಡಿದ್ಯಾ? ನಿಜ ಕಣೆ, ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ, ಸೂಪರ್ ಆಗಿರ್ತಾನೆ. ಮಲ್ಲಿ ಒಬ್ಳೆ ಬರ್ತಾವಳೆ. ಮಲ್ಲಿ ನಿನ್ಮೇಲೆ ನನಗೆ ಮನಸ್ಸೈತೆ,
ಕಣ್ಣ ತುಂಬ ನಿನ್ನ ಗೊಂಬೆ ತುಂಬೈತೆ ಆ ಮಲ್ಲಿ ನಿನ್ ಮೇಲೆ ನನಗೆ ಮಲ್ಲಿ ನಿನ್ ಮೇಲೆ ನನಗೆ ಮಲ್ಲಿ. ಹಾಯ್ ಮಲ್ಲಿ. ಮಲ್ಲಿ ಎಲ್ಲೋಗಿದ್ದೆ? ಶೂಟಿಂಗ್ ಹೋಗಿದ್ದೆ, ಮುಗಿಸ್ಕೊಂಡ್ ಮನೆಗೆ ಹೋಯ್ತಾವ್ನಿ. ಯಾವ್ದು ಸಿನಿಮಾ? ನಿರ್ದೋಸೆ ಪಾರ್ಟ್ 2ನಾ? ಅಲ್ಲ, ಮುಂಗಾರು ಮಳೆ ಪಾರ್ಟ್ 3. ಪಾರ್ಟ್ 3 ಹುಷಾರ್ ಕಣಮೆ. ಗಣೇಶನ ಎದೆ ಮೇಲೆ ಕಾಲ್ಗಿಲ್ ಮಾಡಕ್ಬಿಟ್ಟಿಯಾ? ಆ ಹುಡ್ಗ ಎದೆ ಕೈ ಹಾಕೊಂಡ್ ಪರ ಕೆರ್ಕೊಂಡ್ಬಿಟ್ಟವನೆ. ಸರಿ, ಕೂಗಿದ್ದೇನೆ ಕೇಳು, ಮನೆಗೆ ಹೋಗ್ಬೇಕು, ಒತ್ತಾಯ್ತದೆ. ಏನಿಲ್ಲ, ಎಲ್ಲ ಹೋಗಿದ್ ಬರ್ತಾ ಇದ್ಯಾ? ಹೆಂಗಿದ್ಯಾ ಏನು ಅಂತ ವಿಚಾರ್ಸಣ ಅಂತ. ಕಾಣಕ್ಕಿಲ್ವಾ? ಹುಲ್ದೊರೆ ಹೊತ್ಕೊಂಡಿರೋದು. ಗದ್ದೆ ತಕ್ಕೋಗಿದೆ ಹುಲ್ ಕುಯ್ಯಕ್ಕೆ. ಬಲೆ ಮಾತು ಕಲ್ತ್ಬಿಟ್ಟಿದ್ಯಾ? ಅದನ್ನು ಫಸ್ಟೇ ಹೇಳ್ಬೇಕು ತಾನೆ. ಊರಾಗೆಲ್ಲ ಮಾತಾಡ್ತಾವ್ರೆ ಗಂಡ ಬಿಟ್ಮೇಲೆ ಸಾನೆ ಕಷ್ಟಪಡ್ತಾ ಇದೀಯಾ ಅಂತ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಹೆಂಗಾಯ್ತದ ಮೈಗೆ? ಹೆಣ್ಣಂಗ್ಸ ಹುಲ್ಲೋರೆ ಹೊತ್ಕೊಂಡಿದ್ಯಾ, ಹೆಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಹಿಂಗಾಡ್ತೀಯಾ? ಆಗ್ಲೇ ಬೇರೆ ಏನಕ್ಕೋ ಹೆಲ್ಪ್ ಮಾಡ್ಲಾ ಅಂದಂಗಿತ್ತು. ಕಳ್ಳಿ ನನ್ ಚಿನ್ನ, ಅರ್ಥ ಮಾಡ್ಕೊಂಬಿಟ್ಟೆ ನೀನು. ನಿಮ್ಮಪ್ಪ ಊರ್ ತುಂಬ ಹೇಳ್ಕೊಂಡು ತಿರುಗ್ತಾವನೆ ನನ್ನ ಮಗಳಿಗೆ ಬೇರೆ ಗಂಡು ನೋಡ್ತಾ ಇದ್ದೀನಿ ಅಂತ. ನಾನು ಗಂಡ್ಸಿ ಅಲ್ವಾ? ಅದಕ್ ನೀನ್ ಯಾಕೆ ಹಿಂಗ್ ನುಲಿತಿದ್ಯೆ? ನಾನು ಒಳ್ಳೆ ಬ್ಯಾಟ್ಸ್ಮನೇ. ಅದಕ್ ನಾನೇನ್ ಮಾಡ್ಲಿ? ಸರಿಯಾದ ಫೀಲ್ಡ್ ಸಿಕ್ಕಿಲ್ಲ. ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ. ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ. ಅಲ್ಲ, ನೀನ್ ಒಂದ್ಸತಿನೂ ಫೀಲ್ಡ್ಗೆ ಇಳ್ದಿಲ್ಲ ಅಂತ ಅಂದ್ಮೇಲೆ ನೀನ್ ಒಳ್ಳೆ ಬ್ಯಾಟ್ಮನ್ ಅಂತ ನಿಂಗೆ ಗೊತ್ತು? ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾವಳೆ. ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೇಲಿ. ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ. ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು. ಆಡೋಣ? ಇದ್ಯಾಕೋ ಜಾಸ್ತಿ ಆಯ್ತು. ಇಲ್ಲ, ಕಡಿಮೆನೇ ಆಡ್ತೀನಿ. ಸುಮ್ನೆ ಹೊಂಟೋದ್ರೆ ಸರಿ. ಇವಾಗ ಯೋಚನೆ ಮಾಡಮಲ್ಲಿ, ಬೇಕಾದ್ರೆ ನಂದೇ 2 ಎಕರೆ ಜಮೀನು ವಧುದಕ್ಷಿಣೆ ಅಂತ ಕೊಟ್ಬಿಡ್ತೀನಿ. ಅಲ್ಲ, ಬಿದ್ದೋಗಿರೋ ಮರಕ್ಕೆ ನೀರು ಕುಡ್ಸಿದ್ರೆ ಚಿಗುರೋಡ್ದದ ಅಂತ ಕರ್ಮ ನನ್ಗೆ ಯಾಕೆ? ಓಲಿ ಬಿಟ್ಬಿಡು ಮಲ್ಲಿ. ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ. ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್, ಅದು ಆಗಲ್ವಾ? ಒಂದು ದಿನದ ಪ್ಯಾಕೇಜ್, ಅದು ಆಗಲ್ವಾ? 1 ಗಂಟೆ ಪ್ಯಾಕೇಜ್ ಕೊಡೆ ಸಾಕು. ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ. ಪಂಚಾಯತ್ಗೆ ಯಾಕ್ಲ ಬರಲಿಲ್ಲ? ನೀನ್ ಅವಾಗ್ಲೇ ಬರ್ಬೇಕಾಗಿತ್ತು, ಒಳ್ಳೆ ಮಜಾ ಇತ್ತು. ಹೌದಾ, ಪಂಚಾಯತಿ ಇತ್ತೆ ಅವತ್ತು. ಅವ್ನ ಮಗ ಯಾರಾದ್ರೂ ಗಂಡ ಹೆಂಡತಿ ಬೇರೆ ಬೇರೆ ಆದ್ರ? ಯಾಕಪ್ಪ ಒಂದು ಮಾಡ್ತೀಯಾ? ಇಲ್ಲ, ಒಂದಾಗಣ ಅಂತ. ಕಷ್ಟದಲ್ಲಿರೋರ್ಗೆ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಂದ್ರಲ್ಲ. ಸಿಕ್ದವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರೆ ಹೆಲ್ತ್ ಹಾಳಾಗೋಯ್ತದ ಕಳ. ಗಾಡಿ ಓಡ್ಸಕ್ಕೆ ರೆಡಿ ಆದ್ಮೇಲೆ ಬಿದ್ದು ತಲೆ ಹೊಡ್ಕೊಳಕ್ಕೂ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕ್ತಾ ಗಾಡಿ ಓಡಿಸಿದ್ದಕ್ಕೆ ಇವತ್ತು ಪಂಚಾಯತಿ ಮಾಡಿ. ಒಂದಾಗಿರೋ ವಿಷಯ ನಮ್ಗೆ ಆಗ್ಬಿಡ್ರಲ್ಲ. ಅದ್ ಸರಿ, ಇಷ್ಟೋ ತನಕ ಎಲ್ಲೋಗಿದ್ದಲ್ಲ? ನನ್ನ ಮಗ ತಿಮ್ಮಗೌಡಂಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರಷ್ಟರಲ್ಲಿ ಇಷ್ಟೊತ್ತಾಯ್ತು. ಇದು ಬೇರೆ ಲೈಟ್ ಕಂಬ ಕಣ್ ಕಡೆ ನಾಯಿ ಕಾಲೆತ್ತ ತರ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ. ಒಳ್ಳೆ ಗಾಡಿ. ಒಂದು 500,000 ಇದ್ರೆ ಕೊಳ್ಳ. ಉಗ್ರಾಣಪುರ ದುಡ್ಡಿಗೆ ಹೆಣ್ಣೋಡಕ್ ಹೋಗ್ತಾ ಇದ್ದೀನಿ. ಆ ಕಡೆ ಬರ್ತೆ ATM ಅಲ್ಲಿ ತಂದು ಕೊಟ್ಬಿಡ್ತೀನಿ. ಲೇ, ATM ಅಲ್ಲಿ ದುಡ್ಡು ತೆಯಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರ್ಬೇಕು, ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು. ಅದನ್ನ ತೆಯಕ್ಕೆ ಕಾರ್ಡ್ ಕೊಡ್ತಾರೆ, ಅದಿರ್ಬೇಕು. ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು. ಇಷ್ಟೆಲ್ಲ ಆಯ್ತಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡು, 1,000 ರೂಪಾಯಿ ಕೊಡು. ನಮ್ಮ ಮಾವ ಬರೋಕ್ಕಿಂತ ಮುಂಚೆ ಹೋಗ್ಬೇಕು. ಕೊಡ್ಲೇ ಇಲ್ಲ ಅನ್ಬೇಡ. ನಿಮ್ಮ ಮಾವನ